ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಮೇಲೆ ಪ್ರಕರಣಗಳಾಗಿದೆ. ಎಲ್ಲರಿಗೂ ಕೂಡ ಕೋಟ್ಯಾಂತರ ರೂಪಾಯಿ, ಸುಮಾರು 67 ಕೋಟಿ ಮೊತ್ತವನ್ನ ಪರಿಹಾರವಾಗಿ ಇದುವರೆಗೆ ನಾವು ವಿತರಿಸಿರುವಂತಹದ್ದು. ಅಪಘಾತದಲ್ಲಿ ಮರಣ ಹೊಂದಿದ್ರೆ 5 ಲಕ್ಷ ರೂಪಾಯಿ, ಶಾಶ್ವತವಾಗಿ ದುರ್ಬಲತೆ ಹೊಂದಿದ್ರೆ 2 ಲಕ್ಷ ರೂಪಾಯಿ, ಆಸ್ಪತ್ರೆ ವೆಚ್ಚ ಮರುಪಾವತಿ 1 ಲಕ್ಷದವರೆಗೆ, ಹಾಗೂ ಯಾರು ಶಾಶ್ವತ ಅಂಗವೈಕಲ್ಯತೆ ಮತ್ತು ಮರಣ ಹೊಂದಿರ್ತಾರೋ ಅವರ 2 ಮಕ್ಕಳಿಗೆ PUC ವರೆಗೆ ಪ್ರತಿ ವರ್ಷ 10,000 ರೂಪಾಯಿ ಸ್ಕಾಲರ್ಶಿಪ್ ಕೊಡುವಂತಹದ್ದು. ಅದಲ್ಲದೆ ಇತ್ತೀಚೆಗೆ ಮಂಡಳಿ ಜಾರಿಗೆ ಬಂದ ಮೇಲೆ ಏನು ಅವ್ರಿಗೆ ಮತ್ತಷ್ಟು ಅದನ್ನು ರಿವೈಸ್ ಮಾಡಿದೆ, ಪರಿಷ್ಕರಿಸಲಾಗಿದೆ. ಬೇರೆ ಎಲ್ಲಾ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡುವಂತಹದ್ದು, ಹೆರಿಗೆ ಭತ್ಯೆ ಸೌಲಭ್ಯ ಕೊಡುವಂತಹದ್ದು, ಸಹಜ ಮರಣಕ್ಕೆ 25,000 ರೂಪಾಯಿ, ಹೀಗೆ 10 ಹಲವಾರು ಯೋಜನೆಗಳನ್ನ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಯೋಜನೆಯನ್ನ ಇಡೀ ರಾಷ್ಟ್ರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸಂತೋಷ್ ಲಾಲ್ ಸಾಹೇಬರು ಜಾರಿಗೆ ತಂದಿದ್ದಾರೆ. ಇದು ಸುಮಾರು 30 ಲಕ್ಷ ಕಾರ್ಮಿಕರಿಗೆ ಇದು ಅನುಕೂಲ ಆಗುವಂತಹದ್ದು. ಆಮೇಲೆ ಇನ್ನೊಂದು ಮಹತ್ವದ ಕೆಲಸ ಏನಂತಂದ್ರೆ ಗಿಗ್ ಕಾರ್ಮಿಕರು ಅಂತ ತಾವೆಲ್ಲ ನೋಡಿರ್ತೀರ. ನಮ್ಗೆ ಕುಳಿತಲ್ಲಿಗೆ ಆಹಾರವನ್ನ, ವಸ್ತುಗಳನ್ನ ತಂದು ಕೊಡುವಂತ ಈ ಗಿಗ್ ಕಾರ್ಮಿಕರು ಝೊಮ್ಯಾಟೊ, ಸ್ವಿಗ್ಗಿ, ಫ್ಲಿಪ್ಕಾರ್ಟ್, ಅಮೆಜಾನ್ ಇಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರೇನಿದ್ದಾರೆ ಅವರು ತಮಗೆ ಗೊತ್ತಿದೆ ಎಷ್ಟು ವೇಗವಾಗಿ ಅವರು ಬೈಕ್ ಅನ್ನ ಅವರು ರೈಡ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಸಕಾಲದಲ್ಲಿ ನಮಗೆ ವಸ್ತುಗಳನ್ನ ತಲುಪಬೇಕು ಅನ್ನುವಂತ ಕಾರಣಕ್ಕೆ. ಯಾಕೆಂತಂದ್ರೆ ಅಂತವ್ರಿಗೆ ಅಪಘಾತವಾಗುವಂತ ಸಂಭವ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನ ಮನಗಂಡಂತ ನಮ್ಮ ಕಾರ್ಮಿಕ ಸಚಿವರು ಅವರಿಗೋಸ್ಕರ ಒಂದು ಪ್ರತ್ಯೇಕವಾದಂತ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಜೊತೆಗೆ ಅವ್ರಿಗೆ ಒಂದು ಯೋಜನೆಯನ್ನು ಕೂಡ ತಂದಿದೆ. ಏನಪ್ಪ ಅಂತ ಹೇಳಿದ್ರೆ, ಯಾರಾದ್ರೂ ಅಪಘಾತದಲ್ಲಿ ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿ ಜೀವ ವಿಮೆ, 2 ಲಕ್ಷ ರೂಪಾಯಿ ಅಪಘಾತ ವಿಮೆ, ಒಟ್ಟು 4 ಲಕ್ಷ ರೂಪಾಯಿ ಪರಿಹಾರ ಸಿಗುವಂತದ್ದು. ಜೊತೆಗೆ ಏನಾದ್ರೂ ಶಾಶ್ವತ ಅಂಗವೈಕಲ್ಯತೆ ಆದ್ರೆ 1 ಲಕ್ಷ ರೂಪಾಯಿ, ಹಾಸ್ಪಿಟಲೈಸೇಷನ್ ಆದ್ರೆ 1 ಲಕ್ಷ ರೂಪಾಯಿವರೆಗೆ ಅವರು ರಿಯಂಬರ್ಸ್ ಮಾಡಿಕೊಳ್ಳುವಂತದ್ದು. ಮತ್ತೆ ಸಹಜ ಮರಣಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಇದೂ ಸಹ ಇಡೀ ರಾಷ್ಟ್ರದಲ್ಲಿ ಪ್ರತ್ಯೇಕ ಕಾಯ್ದೆಯನ್ನ ಜಾರಿ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಿಮಗೆ ಸಿನಿ ಬಿಲ್ ಬಗ್ಗೆ, ಗಿಗ್ ಬಿಲ್ ಬಗ್ಗೆ ಆಗಲೇ ರವಿ ಅವರು ಹೇಳಿದ್ದಾರೆ. ನಾನು ಅದರ ಬಗ್ಗೆ ಮಾತನಾಡಕ್ ಹೋಗೋದಿಲ್ಲ. ಆಶಾದೀಪ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. DC ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು. ಆಶಾದೀಪ ಇರ್ತಕ್ಕಂಥ ಕಾರ್ಯಕ್ರಮ ಯಾರು ಇಲ್ಲಿ ಸ್ಥಳೀಯವಾಗಿ ಸಣ್ಣ ಸಣ್ಣ ಉದ್ದಿಮೆದಾರಿದ್ದಾರೆ, ಯಾರು SC ST ಜನಾಂಗದವರಿಗೆ ಕೆಲಸ ಕೊಡ್ತಾರೆ, whoever is giving them employment, for example they can take them as trainee also, or directly they can take them as employee also. More or less on an average ಅಂದ್ರೆ ಒಂದು ತಿಂಗಳಿಗೆ ನಾವು 7,000 ರೂಪಾಯಿವರೆಗೆ 2 ವರ್ಷವರೆಗೆ ಕೊಡ್ತೀವಿ. ಉದ್ದೇಶ ಅಲ್ಲಿರ್ತಕ್ಕಂಥ ಸ್ಥಳೀಯರಿಗೆ, ಯುವಕರಿಗೆ ಟ್ರೈನಿಂಗ್ ಸಿಕ್ಕಂಗಾಗಿರ್ಬೇಕು, ಅವರಿಗೆ 2 ವರ್ಷದ ಕೆಲಸನೂ ಸಿಕ್ಕಿರ್ಬೇಕು. ಅದ್ರ ಜೊತೆಗೆ ಯಾರು ಕೆಲಸ ಕೊಡ್ತಾರೆ, ಯಾರು ಸಣ್ಣ ಸಣ್ಣ ಉದ್ದಿಮೆದಾರರಿದ್ದಾರೆ ಅವನಿಗೂ ಅನುಕೂಲ ಆಗ್ಬೇಕೆಂಬ ಉದ್ದೇಶದಿಂದ ಭಾರತ ದೇಶದಲ್ಲಿ ಇಂಥ ಒಂದು ಕಾರ್ಯಕ್ರಮ ಎಲ್ಲಿ ಇಲ್ಲ. ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಇಲಾಖೆಯನ್ನ ಮಾಡ್ತಿರ್ತಕ್ಕಂಥದ್ದು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇಲ್ಲಿವರೆಗೆ ಸುಮಾರು ಈ ಒಂದು ಕಾರ್ಯಕ್ರಮದ ಮುಖಾಂತರ 6,142 ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ದೇವೆ. ಸೊ ಜಿಲ್ಲಾವಾರು, ತಾಲೂಕುವಾರು ತಾವು ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವರನ್ನ ಕರೆಸ್ಬಿಟ್ಟು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಟ್ರೆ ಇಲ್ಲಿಂದ ಮೈಗ್ರೇಷನ್, ಬಡವರ ಮಕ್ಕಳಿಗೆ ಅಲ್ಲಿ ಬರೋದು ಕಮ್ಮಿ ಆಗುತ್ತೆ ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯಮಾಡಿ ಈ ಕಾರ್ಯಕ್ರಮದ ಲಾಭ ತಾವೆಲ್ಲ ಪಡಿಬೇಕು. ಅದ್ರ ಜೊತೆಗೆ ಕಂಪಲ್ಸರಿ ಗ್ರಾಚ್ಯುಟಿ ಮಾಡಿದ್ದೀವಿ. ಯಾವುದೇ ಉದ್ಯಮಿದಾರ ಯಾರು 20ಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಇದ್ದಾರೆ ಅವನ ಹತ್ರ, ಅದ್ರ ಜೊತೆಗೆ 5 ವರ್ಷ ಮೇಲೆ ಕಂಪಲ್ಸರಿ ಅವ್ರಿಗೆ ಗ್ರಾಚ್ಯುಟಿ ಕೊಡಲೇಬೇಕಾಗುತ್ತೆ. ಅದಕ್ಕೆ ವಿ ಹ್ಯಾವ್ ಇಂಟರ್ಲಿಂಕ್ಡ್ ದಿಸ್. ಯಾರೇ ಒಬ್ಬ ಉದ್ಯಮಿದಾರ ಯಾರು ಕೆಲಸ ಕೊಡ್ತಾ ಇದ್ದಾರೆ ಅವರಿಗೆ ಸರ್ವೇ ಸಮಾನವಾಗಿ ಒಂದು ಪ್ರಾಕ್ಟೀಸ್ ಮುಖಾಂತರ ಒಂದು ಇನ್ಶೂರೆನ್ಸ್ ನ ಕ್ರಿಯೇಟ್ ಮಾಡಬೇಕು. ಅವರು
20 ಜನಕ್ಕೂ ಜಾಸ್ತಿ ಕೆಲಸ ಮಾಡ್ತಿದ್ರೆ ಅವ್ರ ಹತ್ರ ಅವನು ಕಂಪಲ್ಸರಿ ಗ್ರಾಚ್ಯುಟಿ ಇನ್ಶೂರೆನ್ಸ್ ನ ತಗೋಬೇಕು. ನಾಳೆ ಅವರಲ್ಲಿ ಏನಾರ ವ್ಯತ್ಯಾಸ ಆದ್ರೆ ಆ ಗ್ರಾಚ್ಯುಟಿ ದುಡ್ಡು ನೇರವಾಗಿ ಅವನಿಗೆ ಹೋಗ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 18,000 ಕಂಪನಿ ಇದ್ರೆ 6,000 ಕಂಪನಿಗಳು ಇದಕ್ಕೆ ಆಲ್ರೆಡಿ ಸಂಪೂರ್ಣವಾಗಿ ಇದನ್ನ ಕಂಡೀಷನ್ ಪ್ರಕಾರ ಅವ್ರು ಒಪ್ಪಿ ಆಲ್ರೆಡಿ ಇದನ್ನ ನಡೆಸ್ತಾ ಇದ್ದಾರೆ. ಕೆಲವರಿಗೆ ಅನಾನುಕೂಲ ಆಗುತ್ತೆ, ಯಾಕಂದ್ರೆ ಒಂದೇಟಿಗೆ ಅಷ್ಟು ಜನರು ಗ್ರಾಚ್ಯುಟಿ ಇನ್ಶೂರೆನ್ಸ್ ಕಟ್ಟಬೇಕಂದ್ರೆ ತೊಂದರೆ ಆಗುತ್ತೆ. ನಾವು ಟೈಮ್ ಲಿಮಿಟ್ ನ ಕೊಡ್ತಾ ಇದೀವಿ. ಇದನ್ನು ಕೂಡ ತಾವು ಸ್ವಲ್ಪ ಲುಕ್ ಮಾಡಬೇಕು. ಎವ್ರಿ KDP ಮೀಟಿಂಗ್ ನಲ್ಲಿ, ಇದು ನಮ್ಮ ಇಲಾಖೆಯ KDP ಮೀಟಿಂಗ್ ನಲ್ಲಿ ನಮ್ಮ ಆಫೀಸರ್ನ ಕರೆಸಿ ಎಷ್ಟು ಮಟ್ಟಿಗೆ ಟಾರ್ಗೆಟ್ ಅಚೀವ್ ಆಗ್ತದೆ ಅಂತ ತಾವು ಕೂಡ ಇದನ್ನ ಕೇಳಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಕೊನೆಯದಾಗಿ ಬೀದರ್ ಮಾಡೆಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಸೊಸೈಟಿ ಏನು ಹೊರಗುತ್ತಿಗೆ ನೌಕರರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಇಲಾಖೆಯಲ್ಲಿ ಇದ್ದಾರೆ. ಹೊರಗುತ್ತಿಗೆ ನೌಕರರು ಸರ್ಕಾರದ ಇಲಾಖೆಯಲ್ಲಿ ಸುಮಾರು ಲಕ್ಷಾಂತರ ಜನರು ಏನು ಕೆಲಸ ಮಾಡ್ತಾ ಇದ್ದಾರೆ. ನಾವು DC ಅವರ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತಾ ಇದೀವಿ. ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಇಲಾಖೆ, ಸರ್ಕಾರದ ಎಲ್ಲಾ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಪ್ರತಿಯೊಬ್ಬರು ನೌಕರರು ನೇರವಾಗಿ ಆ ಸೊಸೈಟಿನಲ್ಲಿ ರಿಜಿಸ್ಟರ್ ಬರ್ತಕ್ಕಂಥದ್ದು ಅಥವಾ ರಾಜ್ಯದಿಂದ ಬರ್ತಕ್ಕಂಥ ದುಡ್ಡುಗಳು ಸರ್ಕಾರಗಳು ಇದ್ರು ಕೂಡ ಈ ದುಡ್ಡು ಯಾರ್ದು? ಕೆರೆ ನೀರು ಯಾವುದೇ ಸರ್ಕಾರ ಆಗಿರ್ಲಿ, ಯಾವುದೇ ಸರ್ಕಾರ ಕೇಂದ್ರದಲ್ಲಿರ್ಲಿ ರಾಜ್ಯದಲ್ಲಿರ್ಲಿ, ದುಡ್ಡುಗಳು ಕೊಡ್ತಕ್ಕಂಥದ್ದು ನಿಮ್ಮ ದುಡ್ಡು. ಕೊನೆಯದಾಗಿ GST ಬಗ್ಗೆ ಹೇಳ್ತೀನಿ. ಈ GST ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಈ ದೇಶದಲ್ಲಿ ಪ್ರತಿಯೊಬ್ಬರು ಸ್ವಂಡಿಗೆ ಮಾಡೋದು GST ಕೊಡ್ಬೇಕು. ಕೊಡ್ತಿದ್ರಲ್ಲ, ಸೋಡಾ ಬಾಟ್ಲಿ ಹೊಡೆದು GST ಕೊಡ್ಬೇಕು. ಹಾಲು, ಮೊಸರು, ತುಪ್ಪ, ಉದ್ದಿನ ಕಡ್ಡಿ, ಅರ್ಶನ, ಸುಡುಗಾಡಿಗೆ ಹೋಗಿ ನೀವು ತೆಂಗಿನಕಾಯಿ ಹೊಡೆದು ಕೂಡ GST ಕೊಡ್ಬೇಕು. ಇವತ್ತು ಆ ವ್ಯವಸ್ಥೆಯಲ್ಲಿ ನಾವು ಬಂದಿದ್ದೀವಿ. ಯಾಕೆ ಹೇಳ್ತಾ ಇದ್ದೀನಿ, ಪತ್ರಿಕಾ ಮಾಧ್ಯಮದ ದಯವಿಟ್ಟು ಕೇಳಿಸ್ಕೊಳ್ಳಿ. 64% ಜನರು ವಹಿವಾಟದಲ್ಲಿಲ್ಲ, ವ್ಯವಹಾರ ಮಾಡೋದಿಲ್ಲ, ಅವ್ರ ಹತ್ರ ಅಕೌಂಟ್ ಇಲ್ಲ, ಆದ್ರೂ ಅವರು GST ದುಡ್ಡು ಕೊಡ್ತಾರೆ. ಹೇಗಿದೆ ನೋಡ್ರಿ, ಈ ದೇಶದಲ್ಲಿ 1% ಇರ್ತಕ್ಕಂಥ ಜನರು 145 ಕೋಟಿ ಜನಸಂಖ್ಯೆಯಲ್ಲಿ ಈ ದೇಶದಲ್ಲಿ 1% ಇರ್ತಕ್ಕಂಥ ಜನರು ಅವ್ರ ಹತ್ರ 50% ಆಸ್ತಿ ಇದೆ. ಎಷ್ಟಿದೆ? ಇದು ನಾನು ಹೇಳ್ತಾ ಇಲ್ಲ, ನಿತಿನ್ ಗಡ್ಕರಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ. ಈ ದೇಶದಲ್ಲಿ ಸೌಕಾರ ಆಗ್ತಾ ಇದ್ದಾರೆ, ಬಡವರು ಆಗ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಇವತ್ತೇನು BJP ಅವರು $4 ಟ್ರಿಲಿಯನ್ ಎಕಾನಮಿ ಮಾತೆಲ್ಲ ಸಾಕಾಗಿತ್ತ? $4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ. $4 ಟ್ರಿಲಿಯನ್ ಎಕಾನಮಿ ಅಂತಂದ್ರೆ ಏನು? 145 ಕೋಟಿ ಜನಸಂಖ್ಯೆಯ ಜನರು ಏನೋ GDP ಅಂತ ಹೇಳ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಅವ್ರು 145 ಕೋಟಿ ಜನರು ಏನು ಖರ್ಚು ಮಾಡ್ತಾ ಇದ್ದಾರೆ, ಆ ಖರ್ಚಿನ ವಹಿವಾಟೆಲ್ಲ ಸೇರಿದ್ರೆ ಅದಕ್ಕೆ GDP ಅಂತ ಕರಿತೀವಿ. ಅದು $4 ಟ್ರಿಲಿಯನ್ ಇದೆ. ಏನೋ ಜಪಾನಿಗೆ ಸೈಡ್ ಹೊಡೆದ್ಬಿಟ್ಟಿವಿ, ನಾವು ಜಪಾನಿಗೆ ಸೈಡ್ ಹೊಡೆದಿವಿ ಅಂತ ಹೇಳಿ ದಿನ ಬೆಳಗ್ಗೆ ಅಂದ್ರೆ BJP ಅವರು ಟ್ವಿಟರ್ ಮುಖಾಂತರ, ವಾಟ್ಸಪ್ ಮುಖಾಂತರ, TV ಮುಖಾಂತರ ಹೇಳ್ಕೊಳ್ತಿದ್ದಾರೆ. ಸ್ವಲ್ಪ ಇಲ್ಲಿ ಪ್ರಜ್ಞಾವಂತರಿದ್ದಕ್ಕೆ ನಾನು ದೇಶದ ಸೌಕಾರಗಳು ಒಂದು 10% ಮಾಡತಕ್ಕಂಥ ವಹಿವಾಟನ್ನು ನಾವು ತೆಗೆದುಬಿಟ್ರೆ GDP ನಲ್ಲಿ ಪ್ರತಿಯೊಬ್ಬರಿಗೆ ಕನಿಷ್ಠ 1.5 ಲಕ್ಷ ರೂಪಾಯಿ ಕೂಡ ವರ್ಷದಲ್ಲಿ ಸಿಗೋದಿಲ್ಲ. ಬಿಹಾರ್ ಅಂತಕ್ಕಂಥ ರಾಜ್ಯಗಳಲ್ಲಿ 43,000 ರೂಪಾಯಿ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್. ಇದರ ಬಗ್ಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಚರ್ಚೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಲಿಕ್ಕೆ ಬಹಳಷ್ಟು ಜನರು ಕಾರಣೀಭೂತರಾಗಿದ್ರಿ. ತಮ್ಮೆಲ್ಲರಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ವಿಶೇಷವಾಗಿ ಮತ್ತೊಮ್ಮೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮದೊಂದಿಗೆ ತಮ್ಮ ಜೊತೆಗೆ ಬರ್ತೀವಿ, ಮಾತನಾಡ್ತೀವಿ. ಈ ನಮ್ಮ ಸರ್ಕಾರದ, ನಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ದಯಮಾಡಿ ತಾವು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಎಲ್ಲ ಸಂಘಟಿತ ವಿಶೇಷವಾಗಿ ನನ್ನ ಕುಟುಂಬಸ್ಥರಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.